ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ರೀಡಿಂಗಲ್ಲಿ ನಿಮಗೆ ಏನು ಮೆಸೇಜಸ್ ಬಂದಿದೆ ಅನ್ನೋಂಥದ್ದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಎನರ್ಜಿ ಅನ್ನೋದನ್ನ ತೋರಿಸ್ತದೆ. ಇಲ್ಲಿ ಲವ್ ರೀಡಿಂಗ್ ಅನ್ನೋದಕ್ಕಿಂತನೂ ಕೂಡ ನಿಮ್ಮ ಎಫರ್ಟ್ಸ್ ತುಂಬ ಎತ್ತಿ ಕಾಣಿಸ್ತದೆ. ಅದು ನಿಮ್ಮ ಕರಿಯರನ್ನ ಅಲ್ಲಿ ನೀವು ಅಚೀವ್ ಮಾಡೋದಾಗಿರ್ಬಹುದು ಅಥವಾ ನೀವು ನಿಮ್ಮ ಪ್ರೀತಿಯಲ್ಲಿ ಅಚೀವ್ ಮಾಡೋದಾಗಿರ್ಬಹುದು. ಸದ್ಯಕ್ಕೆ ನೀವು ಪ್ರೀತಿ ಅನ್ನೋದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನೀವು ನಿಮ್ಮ ಕಂಪ್ಲೀಟ್ಲಿ ಕರಿಯರ್ ಫೋಕಸ್ಡ್ ಆಗಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಒಂದು ಸ್ಟ್ಯಾಂಡರ್ಡ್ ಲೆವೆಲ್‌ಗೆ ತಂದ್ಕೊಳ್ಳೋದಕ್ಕೆ ನಿಮ್ಗೆ ಏನೇನ್ ಬೇಕು ನಿಮ್ಮ ಲೈಫ್‌ನಲ್ಲಿ. ಅದು ನಿಮ್ಮ ಕರಿಯರ್ ಆಗಿರಬಹುದು, ನಿಮ್ಮ ಅಸ್ತಿತ್ವ ಆಗಿರಬಹುದು, ನಿಮ್ಮ ಪ್ರೀತಿ ಆಗಿರಬಹುದು, ಪ್ರತಿಯೊಂದ್ರ ಮೇಲೂ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಯಾಕೆಂದ್ರೆ ಒಂದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿಕ್ಕಿದ್ದೆಲ್ಲನೂ ಕೂಡ ಅಲೈನ್‌ಮೆಂಟ್‌ಗೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ನಿಮಗೆ ಏನು ಮಾಡಕ್ಕಾಗತ್ತೆ ಅಂಥದ್ದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ. ಆ, ಇನ್ನೊಬ್ರಿಗೆ ಸಹಾಯ ಕೂಡ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ನೀವು ಕಷ್ಟಪಟ್ಟು ಸಂಪಾದಿಸಿದಂಥದ್ರಲ್ಲಿ ಅದು ಹಣ ಆಗಿರಬಹುದು, ಬುದ್ಧಿ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಜ್ಞಾನ ಆಗಿರಬಹುದು, ಆ, ಅವಶ್ಯಕತೆ ಇದೆ ಅನ್ನಂಥವ್ರಿಗೆ ನೀವು ಆ, ಏನೋ ಸಹಾಯ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕ್ಲಿಯರ್ಲಿ ತೋರಿಸ್ತದೆ. ಹಣ ಸಹಾಯ ಒಂದೇನೆ ಸಹಾಯ ಅಂತಲ್ಲ. ಸೊ ನಿಮ್ಮ ಕೈಯಲ್ಲಾದಂಥ ಸಹಾಯನ ನಿಮ್ಮ ಕೈಯಲ್ಲಾದಂಥ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತೋರಿಸ್ತದೆ. ಮಾಡ್ತಾ ಇಲ್ಲ ಅಂದ್ರೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅಷ್ಟೆ. ಸೊ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ತುಂಬಾನೇ ಕಷ್ಟಪಟ್ಬಿಟ್ಟು ಫೋಕಸ್ಡ್ ಆಗಿದ್ದೀರಾ. ನಿಮ್ಗೇನ್ ಬೇಕು ಅದನ್ನ ನಿಮ್ಗೆ ಸಂಪಾದಿಸ್ಕೊಳ್ಳೋದಕ್ಕಾಗ್ಲಿ, ಆ, ಬರ ಆ, ಏನ್ ಬೇಕೋ ಅದನ್ನ ನೀವು ಪಡ್ಕೊಳ್ಳೋದಕ್ಕಾದ್ರೂ ಆಗ್ಲಿ. ಈಗ ಅಂಡ್ ಆದ್ರೂ ಸಹ ನಿಮಗೆ ಇನ್ನೂ ಅಷ್ಟು ಸಂಪೂರ್ಣ ಜ್ಞಾನ ಗೊತ್ತಾಗ್ತಾ ಇಲ್ಲ. ಪ್ರಾಪರ್ ಗೈಡೆನ್ಸ್ ಅನ್ನೋದು ನಿಮಗೆ ಇನ್ನೂ ಅಷ್ಟೊಂದು ಸಿಗ್ತಾ ಇಲ್ಲ. ಜಸ್ಟ್ ನೀವು ಹೋಗ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿ ಆದಷ್ಟನ್ನು ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಅಂಡ್ ಕರಿಯರು, ಫೈನಾನ್ಸು, ಲವ್ವು, ಕರಿಯರು ಆ ಥರ ಸಮಥಿಂಗ್ ಎರಡರಲ್ಲಿ ತುಂಬ ಜಗಲ್ ಮಾಡ್ತಾ ಇದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ತೋರಿಸ್ತದೆ. ಕಂಪ್ಲೀಟ್ಲಿ ಕರಿಯರ್ ಫೋಕಸ್ಡ್ ಸಂಪಾದನೆ ಮೇಲೆ ಕಂಪ್ಲೀಟ್ಲಿ ಕೂತಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಖಂಡಿತ ನಿಮ್ಮ ಹಾರ್ಡ್ ವರ್ಕ್ಗೆ ಬೇಕಾದಂಥ ಒಂದು ಆಮ್, ಇದು ಅನ್ನೋದು ಸಿಕ್ಕತ್ತೆ. ಆಮ್, ನ್ಯಾಯ, ಜಸ್ಟಿಸ್, ಜಡ್ಜ್ಮೆಂಟ್ ನಿಮಗೆ ನೀವು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಾ, ನೀವು ಎಷ್ಟು ಹಾರ್ಡ್ ವರ್ಕ್ ಹಾಕ್ತಾ ಇದ್ದೀರಾ, ಅದಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತ ನಿಮಗೆ ನಿಮ್ಮ ಲೈಫಲ್ಲಿ ಸಿಕ್ಕತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಆದ್ರೆ ನೀವು ಮತ್ತೆ ಎರಡು ವಿಷಯದಲ್ಲಿ ತುಂಬಾನೇ ಜಗಲ್ ಮಾಡ್ತಾ ಇದ್ದೀರಾ. ಅದ ಅವ್ರ ಇವ್ರ ಅಥವಾ ಯಾವ್ದನ್ನ ನಾನು ಅಕ್ಸೆಪ್ಟ್ ಮಾಡಬೇಕು, ಯಾವ್ದನ್ನ ಬಿಡಬೇಕು ಅನ್ನೋಂಥದ್ದೇ ನಿಮಗೆ ಕ್ಲಿಯರ್ಲಿ ಗೊತ್ತಾಗ್ತಾ ಇಲ್ಲ. ಯಾವುದೋ ಎರಡು ವಿಷಯದಲ್ಲಿ ತುಂಬಾ ಜಗಲ್ ಮಾಡ್ತೀರಾ ಅನ್ನೋದನ್ನ ತೋರಿಸ್ತದೆ. ಮೇ ಬಿ ನಿಮಗೆ ನಿದ್ರೆ ಆಗುವಂಥದ್ದೇ ಪ್ರಾಬ್ಲಮ್ ಆಗುತ್ತಿದ್ರೆ ಇವಾಗ್ಲೂ ಕೂಡ ಕೆಲವ್ರಿಗೆ ನಿದ್ದೆ ಸೈಕಲ್ ಅನ್ನೋದು ತುಂಬಾ ಚೆನ್ನಾಗಾಗಿದೆ. ಬೆಳಗ್ಗೆ ಹೊತ್ತೆಲ್ಲ ಚೆನ್ನಾಗಿ ಎದ್ದಿದ್ದು ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಅಥವಾ ರಾತ್ರಿ ಹೊತ್ತು ನಿದ್ದೆ ಬರೋಂಥ ಪ್ರಾಬ್ಲಮ್ ಈಗಲೂ ಇದ್ರೆ ಅದಾದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋದನ್ನ ತೋರಿಸ್ತಿದೆ. ಎಲ್ಲ ಕೂಡ ತುಂಬಾ ಪಾಸಿಟಿವ್ಲಿ ಮುಂದಕ್ಕೆ ಹೋಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಪಾಸಿಟಿವ್ ಮೂಮೆಂಟ್ ತೋರಿಸ್ತಿದೆ. ನಿಮಗೆ ಬೇಕಾಗಿದ್ದನ್ನೆಲ್ಲ, ಯಾಕೆಂದ್ರೆ ನೀವು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಕಂಡುಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು. ಅನ್ನೋಯಿಂಗ್ಲಿ ನಿಮಗೆ ಬೇಕಾಗಿರೋದನ್ನ ನೀವು ಅಟ್ರಾಕ್ಟ್ ಮಾಡುವಂಥ ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಿಮಗೆ ಗೊತ್ತಿದ್ರು ಗೊತ್ತಿಲ್ದಲೇ ಇದ್ರೂ ಸಹ ನಿಮಗೆ ಬೇಕಾಗಿದ್ದನ್ನ ಪ್ರಾಪರ್ ಆಗಿ ನಿಮ್ಗೆ ಏನ್ ಬೇಕು ಅದನ್ನ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಲೈಫ್ನಲ್ಲಿ ಗಟ್ಟಿಗಿದ್ದೀವಿ, ವಯಸ್ಸಲ್ಲಿದ್ದೀವಿ, ಕೈಕಾಲು ಗಟ್ಟಿಗಿದೆ. ಅದಕ್ಕೆ ಇರೋವಾಗ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ಒಂದು ಸ್ಟೇಬಲ್ ಲೈಫ್ ಅನ್ನೋದನ್ನ ತಗೊಳ್ಬೇಕು. ಬಡತನ, ಕಷ್ಟ, ನೋವು ಇದನ್ನೆಲ್ಲ ಬದುಕಿ 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 ತುಂಬಾ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದ್ದೀರಾ. ಸೊ ಇವಾಗ ನನಗೋಸ್ಕರ ನಾನು ನಿಂತ್ಕೊಳ್ತೀನಿ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲಿ ಡೇ ಬೈ ಡೇ ತುಂಬಾ ಚೆನ್ನಾಗಿ ಬೆಳೀತಿದೆ ಅನ್ನೋದನ್ನ ತೋರಿಸ್ತಿದೆ. ಆದರೂ ಸಹ ನೀವು ಇನ್ನೂ
ಪೇಷನ್ಸ್‌ನ ಕಲಿಬೇಕು. ಇನ್ನು ತಾಳ್ಮೆಯಿಂದ ಮುಂದಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಆಧ್ಯಾತ್ಮದಲ್ಲಿ ಇದು ನಮ್ಮ ಲೈಫ್ ಜರ್ನಿ. ಯಾವ ಯಾವ ವಯಸ್ಸಿನಲ್ಲಿ ಏನೇನ್ ಆಗ್ಬೇಕು ಅದಾದ್ರೇನೆ ಒಳ್ಳೇದು. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ದೊಡ್ಡ ದೊಡ್ಡ ಕನಸು ಕಾಣೋದು ಒಳ್ಳೇದೇ. ಆದ್ರೆ ಆ ದೊಡ್ಡ ದೊಡ್ಡ ಕನಸನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಬೇಕಾದಂತ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆನ ಇಟ್ಕೊಂಡು ಆ ಒಂದು ಗೋಲ್‌ನ ರೀಚ್ ಮಾಡೋದಕ್ಕೆ ಪ್ರತಿದಿನ ನಮ್ ಕೈಯಲ್ಲಾದಂತ ಎಫರ್ಟನ್ನ ಮಾಡ್ತಾ ಹೋಗ್ಬೇಕು. ಗೋಲ್‌ನ ಇನ್ನೂ ರೀಚೇ ಆಗಿಲ್ಲ ಅನ್ನುವಂಥ ಫ್ರಸ್ಟ್ರೇಷನ್ ಇಲ್ಲಿ ಕಾಣಿಸ್ತದೆ. ಸೊ, ಆ ಫ್ರಸ್ಟ್ರೇಷನ್‌ನ ಕಂಪ್ಲೀಟ್ಲಿ ರಿಲೀಸ್ ಮಾಡ್ಬಿಟ್ಟು ತಾಳ್ಮೆಯಿಂದ ಕಾಯಿರಿ. ನೀವು ಏನ್ ಕೆಲ್ಸ ಮಾಡ್ತಾ ಇದ್ದೀರಾ, ಮಾಡೋದ್ರ ಫಲದ ತಕ್ಕ ಹಾಗೆ ನಿಮ್ಮ ವೈಬ್ರೇಷನ್ ಹೈ ಆಗ್ತಾ, ಆಗ್ತಾ, ಆಗ್ತಾ ನಿಮಗ್ ಬೇಕಾಗಿದ್ದೆಲ್ಲ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಇನ್ನೂ ಹೀಲಿಂಗ್‌ನ ಅವಶ್ಯಕತೆ ಇದೆ. ಹೀಲಿಂಗ್ ಅನ್ನೋದು ಇಟ್ಸ್ ಅ ಪ್ರೋಸೆಸ್. ಹೀಲಿಂಗ್‌ನ ಅವಶ್ಯಕತೆ ಇದೆ. ಎರಡೆರಡು ಕಡೆ ತುಂಬಾ ಫೋಕಸ್ ಮಾಡಬೇಡಿ. ಒಂದ್ ಕಡೆ ಕಂಪ್ಲೀಟ್ಲಿ ಫೋಕಸ್ ಮಾಡಿ. ನೀವು 2 ಕಡೆ ನಿಮ್ಮ ಎನರ್ಜಿ ಅನ್ನೋದು 2 ಕಡೆ ಡಿವೈಡ್ ಆಗ್ತಿದೆ. ಕ್ಲಿಯರ್‌ಲಿ ಡಿವೈಡ್ ಆಗ್ತಿದೆ. ನೀವು ಒಂದ್ ಕಡೆ ಫೋಕಸ್ ಮಾಡಿ. ಕಂಪ್ಲೀಟ್ಲಿ ಕರಿಯರ್ ಬೇಕಾ? ಕರಿಯರ್ ಮೇಲೆ ಫೋಕಸ್ ಮಾಡಿ. ಲವ್ ಬೇಕಾ? ಲವ್ ಮೇಲೆ ಫೋಕಸ್ ಮಾಡಿ. ಈಗ ಕರಿಯರಲ್ಲಿ ಒಂದ್ ಲೆವೆಲ್ ಸ್ಟೇಬಿಲಿಟಿ ಬಂದ್ಬಿಟ್ಟಿದೆ ಅಂತಂದ್ರೆ ಲವ್ ಮೇಲೆ ಫೋಕಸ್ ಮಾಡಿ. ಲವ್ ಅಲ್ಲಿ ಕಂಪ್ಲೀಟ್ಲಿ ಹ್ಯಾಪಿ ಆಗಿದ್ದೀನಿ ಅಂದ್ರೆ ಕರಿಯರ್ ಫೋಕಸ್ ಮಾಡಿ. ಎರಡನ್ನೂ ಒಂದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ರೆ ಇನ್ನೊಂದು ತಾನಾಗೆ ಬರುತ್ತೆ. ಬಂದಾಗ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದೆ. ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದು ಕ್ಲಿಯರ್‌ಲಿ ತೋರಿಸ್ತಿದೆ. ಆದ್ರೂ ಸಹ ನೆನ್ನೆವರೆಗೂ ಏನಾಯ್ತು, ಪಾಸ್ಟ್ ಒಂದು ಪೇನ್ ಅನ್ನೋದು ಇನ್ನೂ ಕೂಡ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಅದನ್ನೆಲ್ಲ ಬಿಟ್ಬಿಡಿ. ಪಾಸ್ಟ್ ಈಸ್ ಪಾಸ್ಟ್. ಪಾಸ್ಟನ್ನ ಯಾವಾಗ ಬಿಟ್ಟುಬಿಟ್ಟು ಮುಂದಕ್ಕೆ ಹೋಗ್ತೀವಿ, ಆವಾಗ ನಮಗೆ ನಮ್ಮ ಲೈಫ್‌ನಲ್ಲಿ ನಮಗೇನ್ ಬರ್ಬೇಕು ಅದು ನಮ್ಮ ಲೈಫ್‌ನಲ್ಲಿ ಬರ್ತಾ ಹೋಗುತ್ತೆ. ಸೊ, ಹಿಂದೆ ಜೀವನದಲ್ಲಿ ಏನಾಯ್ತು ಅದನ್ನೆಲ್ಲ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ. ಹೋಗಿದ್ದೆಲ್ಲ ಶಿವಾರ್ಪಣ, ಬಂದಿದ್ದೆಲ್ಲ ಶಿವಪ್ರಸಾದ ಅಂತ ಅನ್ಕೊಂಡು ಸ್ವೀಕಾರ ಮಾಡಿ, ನೀವು ಯಾವಾಗ ಕಂಪ್ಲೀಟ್ಲಿ ಫೋಕಸ್ ಮಾಡಿ ಮುಂದಕ್ಕೆ ಹೋಗ್ತೀರಾ, ಖಂಡಿತ ಸಕ್ಸಸ್ ಅನ್ನೋದು ನೇಮು, ಫೇಮು, ಫೈನಾನ್ಸು ಪ್ರತಿಯೊಂದು ಕೂಡ ನಿಮ್ಮ ಲೈಫ್‌ನಲ್ಲಿ 360 ಡಿಗ್ರಿ ಚೇಂಜ್ ಆಗತ್ತೆ ನಿಮ್ಮ ಲೈಫು ಅನ್ನೋದನ್ನ ಕ್ಲಿಯರ್‌ಲಿ ತೋರಿಸ್ತದೆ ಇಲ್ಲಿ. ಬಿಕಾಸ್ ಭಗವಂತ ಕಂಡ್ಬಿಟ್ರೆ ಮೇಲಿರೋರು ಕೆಳಗ್ ಬರಕ್ಕೆ, ಕೆಳಗಿರೋರು ಮೇಲೋಗೋದಕ್ಕೆ ಒಂದು ಕ್ಷಣ ಸಾಕು. ಆ ಭಗವಂತ ನಮಗೆ ಇನ್ನೂ ಕಾಯಿಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇನ್ನೂ ಏನೋ ಕಲಿಸ್ತಾ ಇದ್ದಾರೆ. ನಾವು ಅದನ್ನ ಪಡ್ಕೊಳ್ಳೋ ಅಂತ ಅರ್ಹತೆಯನ್ನ ಸಂಪಾದನೆ ಮಾಡೋದನ್ನ ನಮಗೆ ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್‌ಲಿ ತೋರಿಸ್ತದೆ. ನಾವ್ ಅನ್ಕೊಂಡಿದ್ದು ನಮ್ಗಿನ್ನೂ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಪಡ್ಕೊಳ್ಳೋ ಅಂತ ಸಂಪೂರ್ಣ ಅರ್ಹತೆಯನ್ನ ಪಡ್ಕೊಂಡಿಲ್ಲ ಅಂತ ಹೇಳಿ ನಾವು ನಮ್ಮ ಮೇಲೇನೆ ವರ್ಕ್ ಮಾಡ್ಬೇಕು. ಅದಕ್ಕೆ ಇನ್ನರ್ ವರ್ಕ್ ಕ್ಲಾಸಸ್ ನಾನು ಕಂಡಕ್ಟ್ ಮಾಡ್ತಾ ಇರೋದು. ಫ್ರೈಡೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಕ್ಲಾಸಸ್‌ನ ಅಟೆಂಡ್ ಮಾಡಿ ನಿಮಗ್ ಬೇಕಾಗಿರುವಂತ ಕನಸಿನ ಜೀವನ ನಿಮ್ಮದಾಗಿಸ್ಕೊಳ್ಳೋಕೆ ನಿಮಗೆ ಇದು ಸೂಪರ್ ಆಪರ್ಚುನಿಟಿ. ಸೊ, ಈಗ ನಿಮ್ ಲೈಫಲ್ಲಿ ಏನೇನ್ ಬರ್ತಾ ಇದೆ ಅದನ್ನ ನೀವು ರಿಜಿಡ್ ಆಗಿ ಸ್ಟಾಪ್ ಮಾಡಿಲ್ಲ. ಏನ್ ಬರ್ತಾ ಇದೆ ಸ್ವೀಕಾರ ಭಾವದಲ್ಲಿ ಬಂದಿದ್ದೀರಾ. ರಿಸೀವಿಂಗ್ ಮೂಡ್‌ಗೆ ಬಂದಿದ್ದೀರಾ. ಆದ್ರಿಂದ ನಿಮಗೆ ಏನೇನು ಬೇಕು ನೀವು ಯಾವುದನ್ನು ಚೇಸ್ ಮಾಡ್ತಾ ಇಲ್ಲ. ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಕುತ್ಕೊಂಡು ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಇದು ಹೊಸಬ್ರಿಗೆ ಯಾರಾದ್ರೂ ಸಿಕ್ಕಿದ್ರೆ ಇದನ್ನೆಲ್ಲ ನೀವು ಮಾಡ್ಬೇಕು ಅಂತ ತಿಳ್ಕೊಳ್ಳಿ ಅಷ್ಟೇನೆ. ಸೊ, ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ನೋಡ್ತಾ ಇದ್ರೆ ಇದೆಲ್ಲ ನಿಜ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರೆ ನಿಮಗೆ ಖಂಡಿತ ನೀವು ಈ ಒಂದು ಎನರ್ಜಿ ಅಲೈನ್‌ಮೆಂಟ್‌ಗೆ ಬಂದಿದ್ದೀರಾ. ಆದಷ್ಟು ಬೇಗ ನಿಮ್ಮ ಲೈಫ್ ಹೀಗೆ ಚೇಂಜ್ ಆಗತ್ತೆ ಅನ್ನುವಂಥದ್ದು. ಇನ್ನರ್ ವರ್ಕ್ ಕ್ಲಾಸ್‌ನ ಎಲ್ಲ ಅಟೆಂಡ್ ಮಾಡಿದ್ರೆ ಮಾತ್ರನೇ ಈ ಚೇಂಜಸ್ ಬರೋದು. ಅದನ್ನ ತಿಳ್ಕೊಳ್ಳಿ. ಫಸ್ಟ್ ತರ ನೀವು ಅಟ್ಯಾಚ್‌ಮೆಂಟ್ ಅಲ್ಲಿ ಇಲ್ಲ, ಡಿಟ್ಯಾಚ್ ಆಗ್ಬಿಟ್ಟಿದ್ದೀರಾ. ಎಲ್ಲ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಬಂದಿದ್ ಬರ್ಲಿ ಹೋಗಿದ್ ಹೋಗ್ಲಿ ಅನ್ನೋ ಅಂತ ಒಂದು ರೇಂಜಲ್ಲಿ ನೀವು ಕೂತಿದ್ದೀರಾ. ಲೈಕ್ ನಂದು ಅನ್ನೋಂಥದ್ದು ಏನಿದೆ, ನನ್ ಹಣೆಬರಹದಲ್ಲಿ ಬರ್ದಿದ್ರೆ ಅದು ನಂದೇ. ಅದನ್ನ ಭಗವಂತ ನನಗಾಗಿ ತಂದ್ಕೊಡ್ತಾರೆ ಅನ್ನೋ ಅಂಥ ನಂಬಿಕೆಯನ್ನ ತೋರಿಸ್ತಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಅದಕ್ಕೆ ಇವಾಗ ಯಾವ್ದು ವಿಷಯದಲ್ಲೂ ಯಾವ ವ್ಯಕ್ತಿ ಮೇಲೂ ಸಹ ಡಿಟ್ಯಾಚ್‌ಮೆಂಟ್ ಡಿಟ್ಯಾಚ್‌ಮೆಂಟ್‌ನ ಕಲ್ತ್ಬಿಟ್ಟು ಲೈಫಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಅದಕ್ಕೋಸ್ಕರನೇ ನಿಮಗೆ ಈ ಲೆವೆಲ್ ಆಫ್ ನಿಮ್ಮ ಒಂದು
ಎನರ್ಜಿನಲ್ಲಿ ಚೇಂಜಸ್ ಅನ್ನೋದು ಬಂದಿರೋದು ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೀತಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಮತ್ತೆ ಇಷ್ಟು ದಿನ ನೀವು ಹೇಗಿದ್ರಿ ಅಂತಂದ್ರೆ ನನಗೇನ್ ಬೇಕೋ ಅದೇ ಬೇಕು, ಬಂದಿದ್ದನ್ನೆಲ್ಲ ತಳ್ಕೊಡೋದು, ಯೂನಿವರ್ಸಲ್ ಮೆಸೇಜ್ಗಳನ್ನ ಅವಾಯ್ಡ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ರಿ. ನೋ, ಇವಾಗ ನೀವು ಆ ಎನರ್ಜಿಯಿಂದ ಕಂಪ್ಲೀಟ್ಲಿ ಶಿಫ್ಟ್ ಆಗಿದ್ದೀರಾ. ನನಗೋಸ್ಕರ ಭಗವಂತ ಏನ್ ಕೊಡ್ತಾ ಇದ್ದಾರೆ, ನಾನು ಕಂಪ್ಲೀಟ್ಲಿ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಕಂಪ್ಲೀಟ್ ಸರೆಂಡರ್ ಅಲ್ಲಿ ಕೂತಿದ್ದೀರಾ. ಭಗವಂತಂಗೆ ಭಗವಂತನ ಮೇಲೆ ಎಲ್ಲ ಭಾರ ಹಾಕಿದ್ದೀನಿ. ನನ್ಗೆ ಏನು ಕೊಡ್ತಾರೋ ಭಗವಂತ ಅದೇ ನನ್ನ ಜೀವನ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ಲಿ ಸರೆಂಡರ್ಗೆ ಬಂದ್ಬಿಟ್ಟಿದ್ದೀರಾ. ಆ್ಯಂಡ್ ವೆರಿ 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 ಗುಡ್. ತುಂಬಾ ಚೆನ್ನಾಗಿದೆ ನಿಮ್ಮ ಎನರ್ಜಿ. ಯಾಕೆಂದ್ರೆ ನೀವು ಪಾಸ್ಟಲ್ಲಿ ತುಂಬಾ ವ್ಯಕ್ತಿಗಳಿಂದ ಆಗಿರ್ಲಿ, ತುಂಬಾ ವಿಷಯಗಳಲ್ಲಾಗಿರ್ಲಿ ತುಂಬಾ ನೊಂದ್ಕೊಂಡು ಎಷ್ಟು ನೋವು ಅನುಭವಿಸ್ಬೇಕಾಗಿತ್ತೋ ಅಷ್ಟನ್ನೆಲ್ಲ ನೋವು ಅನುಭವಿಸ್ಬಿಟ್ಟು ಕಂಪ್ಲೀಟ್ಲಿ ಎಲ್ಲ ಕಿತ್ತೋಗ್ಬಿಟ್ಟಿದ್ದೀರಾ ಒಳಗಿಂದ. ಇನ್ ಯಾವುದು ಬೇಡ, ನಾನಿನ್ನ ಕಷ್ಟಗಳನ್ನ ಸಹಿಸೋದಿಲ್ಲ, ನಾನು ನನ್ನ ಲೈಫ್ನಲ್ಲಿ ನಾನು ಏಳಿಗೆ ಕಡೆಗೆ ಹೋಗ್ಬೇಕು, ನಾನು ಉದ್ಧಾರ ಆಗ್ಬೇಕು ಅಂತ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿದ್ದೀರಾ. ಕ್ಲಿಯರ್ಲಿ ತೋರಿಸ್ತದೆ. ನಾನು ಲವ್ ರೀಡಿಂಗ್ ಅಂತಾನೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಇದರಲ್ಲಿ ಕಂಪ್ಲೀಟ್ಲಿ ನಿಮ್ಮನ್ನ ನೀವು ಸೆಲ್ಫ್ ಲವ್ ಅನ್ನೋಂಥದ್ದನ್ನ ತೋರಿಸ್ತಿದೆ. ಈಗ ನೀವು ಯಾವುದೇ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇಲ್ಲ. ನಂದು ಅಂತಿದ್ರೆ ಅವ್ರು ಬಂದೇ ಬರ್ತಾರೆ, ನನಗೋಸ್ಕರ ಸಿಕ್ಕೇ ಸಿಗ್ತಾರೆ ಅನ್ನುವಂಥ ನಂಬಿಕೆ, ಧೈರ್ಯ ನಿಮಗೆ ಭಗವಂತನ ಮೇಲೆ ಬಂದಿರೋದ್ರಿಂದ ಕಂಪ್ಲೀಟ್ಲಿ ನೀವು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಏಳಿಗೆ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅನ್ನೋದನ್ನ ತೋರಿಸ್ತಿದೆ. ಆ್ಯಂಡ್ ಶುಕ್ರವಾರದಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರೆಲ್ಲ ಕ್ಲಾಸಸ್ ಅಟೆಂಡ್ ಮಾಡಿ. ಸದ್ಯಕ್ಕೆ ಕ್ಲಾಸಸ್ ಎಲ್ಲ ಫ್ರೀ ಆಗೇ ಇದೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.